ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ. 2025ನೇ ವರ್ಷಕ್ಕೆ ಪ್ರವೇಶಿಸೋದಕ್ಕೆ ದೇವರು ಮಾಡಿದ ಸಹಾಯಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. 24ನೇ ವರ್ಷ ನಮ್ಮಿಂದ ಕಳೆದು ಹೋಗಿದೆ. 2024ನೇ ವರ್ಷದಲ್ಲಿ ಅನೇಕ ಕಷ್ಟ, ಪ್ರಯಾಸ, ನಿಂದೆ, ಅವಮಾನ, ಕುಗ್ಗಿ ಹೋದಂಥ ಸನ್ನಿವೇಶಗಳು, ರೋಗ, ಕಷ್ಟ, ನರಳಾಟ, ಚಂಚಲದ ಮನಸ್ಸು, ದುಃಖ, ಅನೇಕ ಅನುಭವಗಳು, ಅನೇಕ ಪ್ರಯಾಸಗಳು, ಅನೇಕ ಸಾಕ್ಷಿಗಳು, ಅನೇಕ ವಿಷಯಗಳನ್ನು ನಾವು ಚಿಂತಿಸಿ ನಗೋದಕ್ಕೂ ಅಳುವುದಕ್ಕೂ ಇದ್ಯಾಕೆ ನನ್ನ ಜೀವಿತದಲ್ಲಿ ಆಯಿತು ಎಂಬ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅನೇಕ ಅನುಭವ ಇರುವಂಥ ವರ್ಷದಲ್ಲಿ ಅದನ್ನು ನಂಬಿಕಸ್ತಿಕೆಯಿಂದ ದೇವರು ನಮ್ಮನ್ನು ನಡೆಸಿ ಆತನ ದಯೆಯಿಂದ ನಮ್ಮಲ್ಲಿವರೆಗೂ ಕಾಪಾಡಿ ಈ ಹೊಸ ವರ್ಷದಲ್ಲಿ ಪ್ರವೇಶಿಸೋದಕ್ಕೆ ದೇವರು ಕೊಟ್ಟಿದ್ದಾನ. ಆ ಕೃಪೆಗಾಗಿ ಆತನಿಗೆ ಸ್ತೋತ್ರಗಳನ್ನು ಮಾಡೋಣ. 2025ನೇ ವರ್ಷದಲ್ಲಿ ಪ್ರವೇಶಿಸಿ ಆತನ ಆರಾಧಿಸಿ ಆತನ ಸ್ತುತಿಸೋದಕ್ಕೆ ದೇವರು ಕೊಟ್ಟ ಈ ಭಾಗ್ಯಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನನ್ನ ಕೇಳುವಂತ ಪ್ರಿಯ ದೇವಜನರೇ, 25ನೇ ವರ್ಷದಲ್ಲಿ ನಾವು ಕಾಲಿಟ್ಟಿರುವಾಗ ಈ 25ನೇ ವರ್ಷ 2025ನೇ ವರ್ಷ ನಮ್ಮ ಜೀವಿತದಲ್ಲಿ ಜಯದ ವರ್ಷವಾಗಿ ಮಾರ್ಪಡಲಿ. ದೇವರು ನಮಗಾಗಿ ಯುದ್ಧ ಮಾಡುವಂತ ವರ್ಷವಾಗಿ ಮಾರ್ಪಡಲಿ. ನಮ್ಮ ಈ ಯುದ್ಧಗಳಲ್ಲಿ ದೇವರು ನಮಗೆ ಜಯ ಕೊಡುವ ವರ್ಷವಾಗಿ ಮಾರ್ಪಡಲಿ. ದೇವರಿಗೆ ಯಾವ ವಿಷಯವು ತಡೆ ಮಾಡೋದಕ್ಕಾಗೋದಿಲ್ಲ. ಆ ಎಲ್ಲ ತಡೆಗಳನ್ನು ಹೊಡೆದಾಕಿ ದೇವರು ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆಂಬ ವಾಕ್ಯ ಹೇಳುವ ಹಾಗೆ ನಮಗೆ ಎಲ್ಲ ತಡೆಗಳನ್ನು ದೇವರು ತೆಗೆದಾಕಿ ಮುಂದಕ್ಕೆ ದೇವರು ಕರ್ಕೊಂಡೋಗುವಂತೆ ನಾವು ಪ್ರಾರ್ಥಿಸೋಣ. ಈ 2025ನೇ ವರ್ಷದ ಶುಭಾಶಯನ್ನು ಹೇಳುತ್ತಾ ಈ 2025ನೇ ವರ್ಷ ನಮ್ಮ ಜೀವಿತದಲ್ಲಿ ತಡೆಗಳು ನೀಗಿಸಿ ನಮ್ಮ ಜಯದಲ್ಲಿ ದೇವರು ನಡೆಸುವಂತೆ ನಾವು ಪ್ರಾರ್ಥಿಸೋಣ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಈ ವರ್ಷದಲ್ಲಿ ನೀವು ನಂಬುತ್ತೀರಾ ದೇವರು ನಿಮ್ಮ ಮುಖಾಂತರವಾಗಿ ಅಸಾಧ್ಯಗಳನ್ನು ಸಾಧ್ಯವಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ? ನೀವು ನಂಬ್ತಾ ಇದ್ದೀರಾ ನಿಮಗೆ ಹತ್ತೋಕ್ಕಾಗದಂತ ಬೆಟ್ಟಗಳನ್ನು ದೇವರು ಹತ್ತಿಸಿ ನಿಮ್ಮನ್ನು ಆ ಬೆಟ್ಟದ ಮೇಲೆ ನಿಲ್ಲಿಸುವವನು ಎಂಬುದಾಗಿ? ನೀವು ನಂಬ್ತಾ ಇದ್ದೀರಾ ಇವತ್ತು ನಿಮಗೆ ಕಷ್ಟವೆಂಬುದಾಗಿ ತೋರ್ಣಿಸುವಂತ, ಇದುವರೆಗೂ ನನ್ನಿಂದ ಮಾಡೋಕ್ಕಾಗೋದಿಲ್ಲ ಎಂಬುದಾಗಿ ನೀವು ಚಿಂತಿಸುವಂತ ವಿಷಯಗಳಲ್ಲಿ ನಿಮ್ಮನ್ನು ಮೇಲಕ್ಕೆ ದೇವರು ನಿಲ್ಲಿಸ್ತಾನೆ ಎಂಬ ನಂಬಿಕೆ ನಿಮಗಿರೋದಾದಲ್ಲಿ ಈ ವರ್ಷದ ವಾಗ್ದಾನ ನಿಮಗೆ, ಈ ವರ್ಷದ ಪ್ರವಚನ ಶಬ್ದವು ಇದೆ ನಿಮಗೆ. 1 ಸಮುವೇಲನ ಪುಸ್ತಕ ಅದರ 14ನೇ ಅಧ್ಯಾಯದ 6ನೇ ವಾಕ್ಯ. 1 ಸಮುವೇಲನ ಪುಸ್ತಕ 14ನೇ ಅಧ್ಯಾಯದ 6ನೇ ವಾಕ್ಯ ನಿಮಗಾಗಿ ನಾನು ಓದುವುದಕ್ಕೆ ಬಯಸುವನಾಗಿದ್ದೇನೆ. ಯೋನಾಥಾನನು ತನ್ನ ಆಯುಧಗಳನ್ನು ಹೊತ್ತುಕೊಂಡು ಬರುತ್ತಿದ್ದ ಯವನಸ್ಥನಿಗೆ, ಆ ಹೊರದೇಶಿಯರ ಪಾಳ್ಯಕ್ಕೆ ಹೋಗೋಣ ಬಾ, ಆ ಜನರನ್ನು ಸೋಲಿಸಲು ಯೆಹೋವನು ಬಹುಶಃ ನಮ್ಮನ್ನು ಬಳಸಬಹುದು. ಯೆಹೋವನನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ನಮ್ಮಲ್ಲಿ ಅನೇಕ ಸೈನಿಕರಿದ್ದರೂ ಕೆಲವೇ ಸೈನಿಕರು ಇದ್ದರೂ ಅದು ಲೆಕ್ಕಕ್ಕೆ ಬರುವುದಿಲ್ಲ ಎಂದು ಹೇಳಿದನು. 1 ಸಮುವೇಲನ ಪುಸ್ತಕ ಸುಂದರವಾದಂತ ಒಂದು ಚರಿತ್ರೆಯಿಂದ ಪ್ರಾರಂಭವಾಗುತ್ತೆ. ಕಷ್ಟವು, ದುಃಖವು, ಪ್ರಯಾಸವು, ಕಣ್ಣೀರು, ಅವಮಾನವು ತುಂಬಿದ್ದಂತ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ ತುಂಬಿದ್ದಂತ ಮನೆಗೆ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಸಮುವೇಲ್ ಎಂಬ ಬಾಲಕನನ್ನು ಕೊಟ್ಟು ಆ ಕುಟುಂಬವನ್ನು ಆಶೀರ್ವದಿಸಿ ಆ ಕುಟುಂಬವು ಪ್ರಾರ್ಥನೆಗೆ ಉತ್ತರ ನಿಮಿತ್ತವಾಗಿ ದೇವರನ್ನು ಆರಾಧಿಸಿ ಹಾಡಾಡಿ ಸ್ತುತಿಸುವಂತ ಒಂದು ಅಧ್ಯಾಯಗಳನ್ನು ಮೊದಲನೇ ವಾಕ್ಯಗಳಲ್ಲಿ ಅಧ್ಯಾಯಗಳನ್ನು ನಾವು ಓದ್ತೀವಿ. ಅದರ ನಂತರ ಸಮುವೇಲ್ ಎಂಬ ಪ್ರವಾದಿಯನ್ನು ದೇವರು ಎಬ್ಬರಿಸಿ ಆ ಪ್ರವಾದಿಯಿಂದ ಅನೇಕ ವಾಗ್ದಾನಗಳನ್ನು, ಪ್ರವಚನೆಗಳನ್ನು ಸಾರುತ್ತಾ ದೇಶದಲ್ಲಿ ಪ್ರವಾದಿಯನ್ನು ದೇವರು ನಿಲ್ಲಿಸಿದಾಗ ಇಸ್ರಾಯೇಲ್ ಜನರು ಸೌಲ್ ಎಂಬ ರಾಜನು ನಮಗೆ ಬೇಕು, ಮನುಷ್ಯನಾದ ಒಂದು ರಾಜನು, ಮನುಷ್ಯರ ಒಳಗಿಂದ ನಮಗೊಂದು ರಾಜನು ಬೇಕು ಎಂಬ ಬೇಡಿಕೆಯ ನಿಮಿತ್ತವಾಗಿ ದೇವರನ್ನು ಅವರು ತಿರಸ್ಕರಿಸಿ ಮನುಷ್ಯನನ್ನು ಅಂಗೀಕರಿಸಿದ ನಿಮಿತ್ತವಾಗಿ ದೇವರವರಿಗೆ ಸೌಲ್ ಎಂಬ ಒಂದು ವ್ಯಕ್ತಿಯನ್ನು ಅವರ ರಾಜನಾಗಿ ಕೊಡ್ತಾನೆ. ರಾಜನಾಗಿ ಅಂಗೀಕರಿಸಲ್ಪಟ್ಟಂತ ಈ ಸೌಲನು ದೇವರ ಮಾತಿಗೆ ವಿಧೇಯನಾಗದೆ ದೇವರ ಮಾತನ್ನು ತಿರಸ್ಕರಿಸಿ ಆ ರಾಜನಾದ ಪದವಿಯಿಂದ ಆತನು ತಿರಸ್ಕರಿಸಲ್ಪಡುತ್ತಾನೆ. ಆದರೇನು ದೇವರು 40 ವರ್ಷಗಳು ಆತನು ರಾಜನಾಗಿ ನಿಲ್ಲಿಸಿದಾಗ ಅನೇಕ ಶೋಧನೆಗಳಲ್ಲಿ ಆತನು ಹೋದ. ಎಲ್ಲಾ ಶೋಧನೆಗಳಲ್ಲೂ ಪರೀಕ್ಷೆಗಳಲ್ಲೂ ಆತನು ಸೋತು ಹೋಗಿ ಆತನು ಯಾವುದು ಉಪಯೋಗಕ್ಕೆ ಬಾರದಂತ ಒಂದು ರಾಜನಾಗಿರ್ತೀರ. ಆ ರಾಜನಿಗೊಂದು ಮಗನಿದ್ದ, ಆತನು ಯೋನಾಥಾನನು ಎಂಬುದಾಗಿ. ಆ ಯೋನಾಥಾನನ ಧೈರ್ಯವನ್ನು, ಆ ಯೋನಾಥಾನನ
ದೇವರ ಮೇಲಿಟ್ಟ ನಂಬಿಕೆಯನ್ನು, ಆ ಯೋನಾತಾನನ ಜೀವಿತದಲ್ಲಿ ಆತನು ಮಾಡಿದಂಥ ಮಹತ್ ಕಾರ್ಯವನ್ನು ಧ್ಯಾನಿಸೋದಕ್ಕೆ ನಾವು ಇವತ್ತು ಹೋಗೋದು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿಮ್ಮ ಮುಖಾಂತರವಾಗಿ ಮಾಡೋಕ್ಕಾಗದದ್ದು ನಿಮ್ಮ ಮಕ್ಕಳ ಮುಖಾಂತರವಾಗಿ ದೇವರು ಮಾಡುವುದಕ್ಕೆ ಸಾಧ್ಯವೆಂಬುದೇ ಈ ಚರಿತ್ರೆಯ ಅರ್ಥ. ನಿಮ್ಮ ಜೀವಿತದಲ್ಲಿ ಒಂದು ಸಾಧ್ಯವಾಗದೆ ಹೋದಲ್ಲಿ ದೇವರು ನಿಮ್ಮ ಮಕ್ಕಳನ್ನು ಉಪಯೋಗಿಸಿ ಅದನ್ನು ಆಶೀರ್ವದಿಸ್ತಾನೆ ಎಂಬ ಒಂದು ಪ್ರವಚನೆಯ ಮುಖಾಂತರವಾಗಿ ನಾನು ಈ ಅಧ್ಯಾಯದ 6ನೇ ವಾಕ್ಯಕ್ಕೆ ನಿಮಗೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತಾರೆ. ಯೋನಾಥಾನನೆಂಬ ಈ ವ್ಯಕ್ತಿ, ಸ್ತೋತ್ರ, ತನ್ನ ಆಯುಧಗಳನ್ನು ಹೊತ್ತುಕೊಂಡು ಬರುವಂತ ಒಂದು ಯಬ್ಬನಸ್ತನಿಗೆ ಹೇಳ್ತಾನೆ, ಬಾ, ನಾವು ಹೊರದೇಶಿಯರು, ಆ ಹೊರದೇಶಿಯರು ಬೇರೆ ಯಾರು ಅಲ್ಲ, ಫಿಲಿಸ್ತಿಯರು ವಾಸ ಮಾಡುವಂತ ಆ ಒಂದು ಕೊಠಡಿಗೆ, ಅವರು ವಾಸ ಮಾಡುವಂತ ಆ ಒಂದು ಪಾಳ್ಯಕ್ಕೆ ಹೋಗೋಣ ಬಾ ಎಂಬುದಾಗಿ. ಇವರೆಲ್ಲರೂ ಯುದ್ಧದ ಒಂದು ಪಾಳ್ಯದಲ್ಲಿದ್ದಾರೆ. ಇಸ್ರಾಯೇಲ್ ಒಂದು ಕಡೆಯಲ್ಲಿ, ಫಿಲಿಸ್ತಿಯರು ಇನ್ನೊಂದು ಕಡೆಯಲ್ಲಿ ಯುದ್ಧಕ್ಕಾಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತ ಸಮಯದಲ್ಲಿ ಈ ಯುದ್ಧವನ್ನು ಜಯಿಸೋದಕ್ಕೆ ಒಂದು ತಂತ್ರವನ್ನು ಯೋನಾತಾನನು ಮತ್ತು ಆತನ ಆಯುಧಗಳನ್ನು ಹೊತ್ತುಕೊಂಡು ಬಂದಂತ ಆ ಯವ್ವನಸ್ಥನು ಆಗ್ತಾರೆ. ಆ ತಂತ್ರವೇ, ಬಾ, ನಾವು ಹೋಗಿ ಅವರ ಪಾಳ್ಯದಲ್ಲಿ ಅವರನ್ನು ನೋಡೋಣ. ಅವರು ವಾಸ ಮಾಡುವಂತ ಸ್ಥಳಕ್ಕೆ ಹೋಗುವಂತ ಧೈರ್ಯ ಯೋನಾತಾನನಿಗೆ ಎಲ್ಲಿಂದ ಬಂತು? ಆ ಒಂದು ಗೌರವ ಎಲ್ಲಿಂದ ಬಂತು? ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಯೋನಾತಾನನಿಗೆ ಗೊತ್ತು, ಈ ಯುದ್ಧ ಸ್ಥಳಕ್ಕೆ, ಈ ಯುದ್ಧ ಪಾಳ್ಯಕ್ಕೆ ನನ್ನನ್ನು ಕರ್ಕೊಂಬಂದದ್ದು ಯೆಹೋವನಾದ ದೇವರಾದರೆ ನನ್ನನ್ನು ಆ ಪಾಳ್ಯಕ್ಕೆ ಹೋಗು ಎಂಬ ಆ ಒಂದು ಸಂದೇಶವನ್ನು ದೇವರ ಆತನ ಮನಸ್ಸಲ್ಲಿ ಕೊಟ್ಟದ್ದಾದರೆ ಆತನು ನನಗೆ ಜಯ ಕೊಡುವನು ಎಂಬ ನಂಬಿಕೆ ಯೋನಾತಾನನಿಗೆ ಇತ್ತು. ಆ ದೇವರ ಮೇಲಿದ್ದಂಥ ಭರವಸೆ, ನಂಬಿಕೆ ಆತನನ್ನು ಆ ಪಾಳ್ಯದಲ್ಲಿ ಹೋಗಲು ಸಹಾಯ ಮಾಡಿತು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಯೋನಾತಾನನು ಆ ಫಿಲಿಸ್ತಿಯರಿದ್ದಂತ ಆ ಪಾಳ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ದೇವರ ಹತ್ರ ಬಂದವನ. ದೇವರ ಹತ್ರದಿಂದ ಹೊಂದಂತ ಆ ಧೈರ್ಯ, ದೇವರ ಹತ್ರ ಹೊಂದಂತ ಆ ನಿಶ್ಚಯ, ದೇವರ ಹತ್ರದಿಂದ ಹೊಂದಂತ ಆ ಬಲ, ದೇವರ ಹತ್ರ ಹೊಂದಂತ ಆ ಒಂದು ನಿರೀಕ್ಷೆ ಆತನನ್ನು ಆ ಯುದ್ಧ ಸ್ಥಳದಲ್ಲಿ ನನಗೆ ಯೆಹೋವನು ಜಯ ಕೊಡುವನು ಎಂಬ ನಂಬಿಕೆಯನ್ನು ಉಂಟು ಮಾಡಿತು. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನೀವು 25ನೇ ವರ್ಷದಲ್ಲಿ ಅನುಭವಿಸೋಕೆ ಹೋಗುವಂತ ಎಲ್ಲ ಪರ್ವತಗಳು, ಎಲ್ಲ ಪ್ರಯಾಸಗಳು, ಎಲ್ಲ ಕಷ್ಟಗಳನ್ನು ಜಯಿಸೋದಕ್ಕೆ, ಎಲ್ಲ ಬೆಟ್ಟದಂತೆ ಇರುವಂತ ಕಷ್ಟಗಳನ್ನು, ದುಃಖವನ್ನು, ಪ್ರಯಾಸವನ್ನು ಜಯಿಸೋದಕ್ಕೆ ನಂಬಿಕೆ ನಿಮ್ಮಲ್ಲಿದೆಯಾ? ಧೈರ್ಯವು ನಿಮ್ಮಲ್ಲಿದೆಯಾ? ಆರೋಗ್ಯ ನಿಮ್ಮಲ್ಲಿದೆಯಾ? ನಿಶ್ಚಯ ನಿಮ್ಮಲ್ಲಿದೆಯಾ? ನಿರೀಕ್ಷೆ ನಿಮ್ಮಲ್ಲಿದೆಯಾ? ನನ್ನ ದೇವರು ನನಗೆ ಯುದ್ಧದಲ್ಲಿ ಜಯ ಕೊಡುವನು, ನನ್ನನ್ನು ಆತನ 2024ನೇ ವರ್ಷದಿಂದ 2025ನೇ ವರ್ಷಕ್ಕೆ ಕರ್ಕೊಂಬಂದಿರೋದಾದಲ್ಲಿ ಆತನು ನನಗೆ ಯುದ್ಧ ಮಾಡಿ ಜಯವನ್ನು ಕೊಡೋದಕ್ಕೆ ಶಕ್ತನು ಎಂಬುದಾಗಿ. ಹಾಗೆ ನೀವು ನಂಬೋದಾದರೆ ಆತನ ಸನ್ನಿಧಿಗೆ ಬನ್ನಿ, ಆತನ ಬಳಿಗೆ ಬನ್ನಿ, ಆತನ ಜೊತೆಗೆ ಸಂಬಂಧ ಇಡಿ, ಆತನ ಜೊತೆಗೆ ಸನ್ನಿವೇಶವನ್ನು ಹಾಕಿ, ಆತನ ಜೊತೆಗೆ ಮಾತನಾಡಿ, ಆತನ ವಾಕ್ಯವನ್ನು ಪ್ರೀತಿಸಿ, ಆತನ ಒಂದು ಪ್ರಾರ್ಥನೆ ಮಾಡಿ, ಆತನನ್ನು ಆರಾಧಿಸಿ. ಹಾಗೆ ಮಾಡೋದಾದಲ್ಲಿ ನಿಮ್ಮನ್ನು ಆಶೀರ್ವದಿಸಿ, ನಿನ್ನ ಶತ್ರುಗಳ ಮುಂದೆ ನಿನಗೊಂದು ಔತಣವನ್ನು ಸಿದ್ಧಪಡಿಸಿ, ನಿನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಮಾಡಿ, ನಿನ್ನನ್ನು ಆಶೀರ್ವದಿಸಿ ಮೇಲಕ್ಕೆತ್ತುವಂತ ಒಂದು ದೇವರನ್ನೇ ನಾನು ನೀವು ಆರಾಧಿಸು. ಪ್ರಿಯರೇ, ಸ್ತೋತ್ರ. ಯೋನಾಥಾನನು ತನ್ನ ಆಯುಧವನ್ನು ಹೊತ್ತುಕೊಂಡು ಹೋಗುವಂತ ಆ ಒಂದು ಯವ್ವನಸ್ಥನಿಗೆ ಹೇಳಿದ್ದು, ಬಾ, ನಾವು ಹೋಗೋಣ, ಬಾ, ನಾವು ಹೋಗೋಣ. ಮೊದಲನೇದಾಗಿ ನಾನಲ್ಲಿ ನಿಮ್ಗೆ ಹೇಳೋದು, ಯೋನಾಥಾನನು ದೇವರ ಸನ್ನಿಧಿಗೆ ಹೋಗೋದಕ್ಕೆ ಆತನು ಆಸೆ ಪಟ್ಟು ದೇವರ ಹತ್ರ ಬಂದ ಕಾರಣವೇ ಆತನಿಗೆ ಯುದ್ಧದಲ್ಲಿ ಜಯ. 2025ನೇ ವರ್ಷದಲ್ಲಿ ದೇವರ ಬಳಿಗೆ ಬಾ, ಬಂದ ನಂತರ ಹೋಗಿ ನೀನು ದೇವರ ಬಳಿಗೆ ಬಂದು ನೀನು ಪಾಳ್ಯಕ್ಕೆ ಹೋಗು. ಹೊರದೇಶಿಯರು ವಾಸ ಮಾಡುವಂತ ಪಾಳ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರ ಬಳಿಯಲ್ಲಿ ಬಾ. ಹಾಗೆ ಬರೋದಾದಲ್ಲಿ ನಿನಗೆ ಯುದ್ಧದಲ್ಲಿ ಜಯ ನಿಶ್ಚಯ. ದೇವರ ಬಳಿಗೆ ಬಂದಂತ ಯೋನಾಥಾನನಿಗೆ ಪಾಳ್ಯದಲ್ಲಿ ಹೋಗೋದಕ್ಕೆ ಯಾವ ಭಯವೂ ಇಲ್ಲ. ಕಾರಣ, ಧೈರ್ಯವನ್ನು ಕೊಟ್ಟದ್ದು ದೇವರ ಸಾನ್ನಿಧ್ಯ, ಜಯವನ್ನು ಕೊಟ್ಟದ್ದು ದೇವರ ಸಾನ್ನಿಧ್ಯ, ಆತನನ್ನು ಶಕ್ತೀಕರಿಸಿದ್ದು ದೇವರ ಸಾನ್ನಿಧ್ಯ. ಯೋನಾಥಾನನು ಬಂದ. ಆತನ ನಂತರ ಹೊರದೇಶಿಯರು, ಫಿಲಿಸ್ತಿಯರು ವಾಸ ಮಾಡುವಂತ ಆ ಪಾಳ್ಯಕ್ಕೆ ಹೋದ.
ಹೋಗುವಾಗ ಆತನಿಗೊಂದು ನಂಬಿಕೆ ಏನು ಗೊತ್ತಾ? ಯೆಹೋವನಾದ ದೇವರು ಅವರನ್ನು ಸೋಲಿಸೋದಕ್ಕೆ ನಮ್ಮನ್ನು ಬಳಸುತ್ತಾನೆ ಎಂಬುದು. ಹಾಲೆಲೂಯ. ನಿನ್ನ ಶತ್ರುಗಳನ್ನು ಸೋಲಿಸೋದಕ್ಕೆ, ನಿನ್ನ ವಿರುದ್ಧವಾಗಿ ನಿಂತುಕೊಳ್ಳೋರನ್ನು ಸೋಲಿಸೋದಕ್ಕೆ, ಈ ವರ್ಷದಲ್ಲಿ ನಿನಗೆ ಜಯ ಕೊಡೋದಕ್ಕೆ ನಿನ್ನನ್ನು ದೇವರು ಉಪಯೋಗಿಸುವನು. ಸಭೆಯನ್ನು ಆಶೀರ್ವದಿಸೋದಕ್ಕೆ, ಸೇವೆಯನ್ನು ಆಶೀರ್ವದಿಸೋದಕ್ಕೆ, ಅನೇಕ ಸೇವಕರನ್ನು ಆಶೀರ್ವದಿಸೋದಕ್ಕೆ ದೇವರು ನಿನ್ನನ್ನು ಉಪಯೋಗಿಸುವನು. ಅನೇಕರನ್ನು ಸಭೆಗೆ ಕರ್ಕೊಂಡ್ಬರೋದಕ್ಕೆ, ಅನೇಕರನ್ನು ದೀಕ್ಷಾ ಸ್ನಾನ ಕೊಡೋದಕ್ಕೆ, ಅನೇಕ ಸಭೆಗಳನ್ನು ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ದೇವರು ನಮ್ಮನ್ನು ಉಪಯೋಗಿಸುವನು ಎಂಬ ನಂಬಿಕೆ ನಮಗುಂಟಾಗಲಿ ಪ್ರಿಯರೇ. ಹಾಗೆ ಹೇಳುತ್ತಾ ಯೋನಾಥಾನನು ಹೇಳ್ತಾನೆ, ಸ್ತೋತ್ರ, ಯೆಹೋವನನ್ನು ತಡೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಆಮೆನ್. 2025ನೇ ವರ್ಷದಲ್ಲಿ ಪ್ರವಾದನೆ ಆತ್ಮದಲ್ಲಿ ನಿಮ್ಮ ಹತ್ರ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ, ಯೆಹೋವನನ್ನು ತಡೆ ಮಾಡೋದಕ್ಕೆ, ನಿನ್ನ ಜೀವಿತದಲ್ಲಿ ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಬೆಳವಣಿಗೆಗಾಗಿ, ನಿನ್ನ ಉನ್ನತ ಪದವಿಗಳಿಗೆ, ನಿನ್ನ ಆರೋಗ್ಯಕ್ಕೆ ತಡೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಕಾರಣ ಯೆಹೋವನು ನಿನಗಾಗಿ ಯುದ್ಧ ಮಾಡುವವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಯೆಹೋವನನ್ನು ತಡೆ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಇವತ್ತು ನೀವು ನಂಬೋದಾದ್ರೆ, ನನ್ನ ಜೀವಿತದಲ್ಲಿ ನನ್ನನ್ನು ತಡೆ ಮಾಡೋದಕ್ಕೆ, ನನ್ನಲ್ಲಿ ವಾಸ ಮಾಡುವಂತ ದೇವರನ್ನು ತಡೆ ಮಾಡೋದಕ್ಕಾಗಿ ಯಾರಿಗೂ ಸಾಧ್ಯವಿಲ್ಲ ಎಂಬ ನಂಬಿಕೆ ಹೆಚ್ಚಾಗಲಿ ಪ್ರಿಯರೇ. ಹಾಲೆಲೂಯ. ಯೆಹೋವನನ್ನು ತಡೆ ಮಾಡೋದಕ್ಕಾಗೋದಿಲ್ಲ. ಕೆಲವು ಸೈನಿಕರಿದ್ರೇನು, ಜಾಸ್ತಿ ಸೈನಿಕರಿದ್ರೇನು, ಜಯವನ್ನು ಕೊಡೋದಕ್ಕೆ ಯೆಹೋವನು ನಿಶ್ಚಯಿಸಿದ್ದರೆ ಅದನ್ನು ತಡೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಈ 25ನೇ ವರ್ಷದಲ್ಲಿ, 2025ನೇ ವರ್ಷದಲ್ಲಿ ಯೆಹೋವನನ್ನು ನಿನ್ನ ಜೀವಿತದಲ್ಲಿ ಕೊಡುವಂತ ಜಯವನ್ನು ತಡೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿನಗೆ ಕೊಡುವಂತ ಆಶೀರ್ವಾದವನ್ನು ತಡೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿನಗೆ ಕೊಡುವಂತ ಆರೋಗ್ಯವನ್ನು ತಡೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿನ್ನನ್ನು ಉನ್ನತ ಪದವಿಗಳಿಗೆ ಏರಿಸೋದಕ್ಕೆ ಯಾರಿಗೂ ತಡೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಇವತ್ತು ನಾನು ಪ್ರವಾದನೆ ಆತ್ಮದಲ್ಲಿ ನಿಮ್ಮನ್ನು ನೋಡಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಮನ್ನು ತಡೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ದೇವರಿಗೆ ಲೆಕ್ಕವು 1, 2, 3 ಎಂಬ ಅಂಕಿಗಳೆಲ್ಲ ಮುಖ್ಯ. ಆತನ ಅಂಕಿಗಳಿಗಿಂತ ಮೇಲಾಗಿ ಜಯವನ್ನು ಕೊಡೋದಕ್ಕೆ ನಿನ್ನಲ್ಲಿ ಸಾಧ್ಯವಾಗುತ್ತೆ. ನಿನ್ನನ್ನು 1ನೇ ಪದವಿಗೆ ಹಾಕೋದಕ್ಕಲ್ಲ, ನಿನ್ನನ್ನು ಮೇಲಣ ಸ್ಥಾನಕ್ಕೆ ನಿಲ್ಲಿಸೋದೇ ಆತನ ಇಷ್ಟ. ನೀನು 1ನೇ ಸ್ಥಾನ 2ನೇ ಸ್ಥಾನ ಕೇಳ್ಬೇಡ, ಮೇಲಣ ಸ್ಥಾನಕ್ಕೆ ಕೇಳು. ಆತನನ್ನು ಆಶೀರ್ವದಿಸುವನಾಗಿರ್ತಾನೆ. ಯಾಕಂದ್ರೆ ಯಾರಿಗೂ ಆತನ್ನು ತಡೆ ಮಾಡೋದಕ್ಕೆ ಆಗೋದಿಲ್ಲ. Nothing can hinder God, nothing can restrain God, nothing can stop God from saving us. Hallelujah. ದೇವರನ್ನು ತಡೆ ಮಾಡೋದಕ್ಕಾಗೋದಿಲ್ಲ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, 2025ನೇ ವರ್ಷದಲ್ಲಿ ದೇವರನ್ನು ತಡೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ನಂಬಿಕೆ ನಿಮ್ಮಲ್ಲುಂಟಾಗಲಿ. 2025ನೇ ವರ್ಷದಲ್ಲಿ ಪ್ರವೇಶಿಸುವಂತ ಈ ಕ್ಷಣಗಳಲ್ಲಿ ದೇವರು ನಮ್ಮನ್ನು ಶಕ್ತೀಕರಿಸಿ ಅಭಿಷೇಕ ತುಂಬಿಸಲಿ, ಆತನ ಕೃಪೆಯಿಂದ ನಮ್ಮನ್ನು ನಡೆಸಲಿ ಎಂಬ ಪ್ರಾರ್ಥನೆ ನಮ್ಮದಾಗಿರಲಿ. ದೇವರು ಎಲ್ಲರನ್ನು ಆಶೀರ್ವದಿಸಲಿ. 2025ನೇ ವರ್ಷ ಒಂದು ಆಶೀರ್ವಾದವಾಗಿ, ಜಯದ ವರ್ಷವಾಗಿ, ಯಾವ ತಡೆಗಳು ಇಲ್ಲದಂತ ವರ್ಷವಾಗಿ ದೇವರು ಮಾರ್ಪಡಿಸಲಿ ಎಂಬ ಪ್ರಾರ್ಥನೆ ನನ್ನದು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ, ಈ ಒಳ್ಳೆಯ ಸಂದೇಶಕ್ಕಾಗಿ ಸ್ತೋತ್ರ. ಜಯವು ನಿನ್ನದು, ಅದರ ತಡೆಯಾಗಿ ನಿಂತಿರೋದೆಲ್ಲವನ್ನು ನಿರ್ಮೂಲ ಮಾಡುತ್ತೀಯಾ ಎಂಬುದಾಗಿ ನಾವು ನಂಬ್ತಾ ಇದ್ದೀವಿ. ನೀವೇ ನಮ್ಮನ್ನು ನಿಮ್ಮ ನಾಮ ಮಹಿಮೆಗೋಸ್ಕರವಾಗಿ ಆಶೀರ್ವದಿಸಿ. ನಮ್ಮ ಎಲ್ಲ ಹೋರಾಟಗಳನ್ನು, ಪರ್ವತಗಳನ್ನು, ಬೆಟ್ಟ ಗುಟ್ಟಗಳನ್ನು ದೇವರು ತೆಗೆದಾಕಿ ಯೇಸುವಿನ ನಾಮದಲ್ಲಿ ನಮಗೆ ಜಯವನ್ನು ಕೊಡಿ. ಶತ್ರುವಿನ ಪಾಳ್ಯದಲ್ಲಿ ನಾವು ಧೈರ್ಯವಾಗಿ ಹೋಗಿ ಎಲ್ಲರನ್ನು ಸೋಲಿಸೋದಕ್ಕೆ ದೇವರ ಸಹಾಯ. ಜಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ. ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು.